ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ತಡವಾಗಿ ಎದ್ದಿದ್ದೀನಿ. ನೈಟ್ ಮಲಗಿದ್ದು ಲೇಟ್ ಆಗಿಬಿಟ್ಟು, ಸೊ ವಿಡಿಯೋ ಎಡಿಟಿಂಗೆಲ್ಲ ಸ್ವಲ್ಪ ಇತ್ತು, ಸೊ ತಡವಾಗಿ ಎದ್ದಿದ್ದೀನಿ. ನಾನು ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಹೀಟಾಗಿತ್ತು ಅಂತೇಳಿ ಎಳ್ನೀರಿಗೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಕುಡಿತಾ ಇದ್ದೀನಿ. ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ರೆಡಿ ಮಾಡಿದ್ದೆ. ಇಡ್ಲಿ ಬ್ಯಾಟರ್ ಕೂಡ ರೆಡಿಯಾಗಿತ್ತು. ವಡೆ ಮಾಡೋಣ ಅಂತ ಹೇಳಿ ಒಂದು 6 o'clock ಎದ್ಬಿಟ್ಟು ಒಂದು ಉದ್ದಿನಬೇಳೆ 1 ಕಪ್ ನೆನೆಸಿದ್ದೀನಿ. ಚೆನ್ನಾಗಿ ನೆನೆದಿದೆ. ಒಂದು 3 hour ನೆನೆದ್ರೆ ಸಾಕು. ಒಂದು 10 o'clock ಅಷ್ಟೊತ್ತಿಗೆ ನೆನೆದ್ಬಿಟ್ಟು ರೆಡಿಯಾಗಿರುತ್ತೆ. ನೀರು ಹಾಕ್ತೀನಿ. ಈ ಥರ ರುಬ್ಕೊಂಡು ಇಟ್ಕೋಬೇಕು. ನೀರು ಹಾಕಿದರೆ ವಡೆ ಚೆನ್ನಾಗಿ ಬರೋದಿಲ್ಲ. ಒಂದು ಬೌಲ್ಗೆ ಈ ಥರ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಕ್ಕೆ ಕಾಯಿ ತುರಿ ಮತ್ತು ಶುಂಠಿನ ಸುಮ್ಮನೆ ಕೆಚ್ಚಿಟ್ಕೊಬೇಕು. ಒಂದು ಚಿಲ್ಲಿ ಆದರೆ ಸಾಕು. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸೋಡಾ ಹಾಕಬೇಡಿ. ಸೋಡಾ ಹಾಕಿದರೆ ಚೆನ್ನಾಗಾಗೋದಿಲ್ಲ. ಸೊ ಸೋಡಾ ಹಾಕಿದರೆ ಎಣ್ಣೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸೋಡಾ ಬೇಡ. ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಅಷ್ಟರಲ್ಲಿ ಅದು ಸ್ವಲ್ಪ ಹೊಂದ್ಕೊಳ್ಳುತ್ತೆ. ಹಿಟ್ಟು ಎಲ್ಲ ರೆಡಿ ಆಗಿದೆ ಅಲ್ವಾ. ಇವಾಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಜಾಸ್ತಿ ಇಟ್ಟಿಲ್ಲ ನಾನು. ವಡೆ ನಾನು ಸ್ವಲ್ಪ ತಿಂಡಿ ಮಟ್ಟಿಗೆ ಮಾಡಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಈ ಥರ ಫಸ್ಟು ಕೈಗೆ ನೀರು ಎತ್ಕೊಂಡ್ಬಿಟ್ಟು ಈ ಥರ ಕೈಗೆ ಹಿಟ್ಟು ಹಾಕ್ಕೊಂಡು ಫಸ್ಟ್ ತೋಳು ಬೆರಳು ಇರುತ್ತಲ್ವ ಅದರಿಂದ ಮಿಡ್ಲಲ್ಲಿ ರೌಂಡ್ ಮಾಡ್ಕೋಬೇಕು. ಮಾಡಿ ಎಣ್ಣೆಗೆ ಬಿಡಬೇಕು. ಎಣ್ಣೆ ಕಾದಿರಬೇಕು. ಮೀಡಿಯಮ್ಮಾಗಿ ಕಾದಿದ್ರೆ ಸಾಕು. ಜಾಸ್ತಿ ಕಾದಿದ್ರೆ ಸೀದೋಗ್ಬಿಡುತ್ತೆ ವಡೆ. ಸೊ ಮೀಡಿಯಮಾಗಿ ಕಾದಿದ್ರೆ ಸಾಕು. ತಕ್ಷಣ ನಾವು ಸ್ಪೂನ್ ಹಾಕಿ ಕೈ ಆಡಿಸ್ಬಾರ್ದು ವಡೆನ. ಆ ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ ಅದು ಸ್ವಲ್ಪ ಕೂಲ್ ಆಗಬೇಕು. ಅಂದರೆ ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು. ಆಮೇಲೆ ನಾವು ತಿರುಗಾಡಿಸ್ಬೇಕು. ನೋಡಿ, ತಿರುಗಾಡಿಸ್ಬೇಕು. ಬಬಲ್ಸ್ ಇದ್ದಾಗ ನಾವು ತಿರುಗಾಡಿಸ್ಬಿಟ್ರೆ ಅದು ಸ್ಪೂನಿಗೆ ಅಂಟೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಅದನ್ನು. ಇವಾಗ ನೋಡಿ ಅದು ಚೆನ್ನಾಗಿ ಬೇಯ್ತಾ ಇದೆ. ಈ ಬಬಲ್ಸ್ ಮತ್ತು ತಿರುಗಾಕಿದ್ದಾಗ ಎರಡೂ ಬದಿಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಒಳಗೆ ಎಲ್ಲ ಹಸಿ ಇರುತ್ತೆ. ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ವಡೆ ರೆಡಿಯಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ವಡೆ ಅಂತ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು ವಡೆ ಇವತ್ತು. ನನ್ನ ಮಗನಿಗೆ ಮಿನಿ ಇಡ್ಲಿ ಮಾಡಿದ್ದೆ. ಸೊ ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಮಿನಿ ಇಡ್ಲಿ ಮಾಡಿಕೊಟ್ರೆ ಅವನು ಯಾರು ತಿನ್ಸೋದು ಬೇಡ, ಅವನು ಇಡ್ಲಿ ಮಾಡ್ಕೊಂಡು ತಿಂತಾನೆ. ಅಲ್ಲಿ 2 ಕಡೆ ಖಾಲಿ ಇರೋದ್ರಿಂದ ಅಮ್ಮ ಇದಕ್ಕೆ ಏನಾದರೂ ಹಾಕು ಅಂತ ಹೇಳ್ತಾ ಇದ್ದಾನೆ. ನೋಡಿ ಹೇಗಾಗಿತ್ತು ಇಡ್ಲಿ ಅಂತ ಕೇಳ್ತೀನಿ. ನಮ್ಮ ಮನೆಯವ್ರು ಕೂಡ ಆಫೀಸಿಗೆ ಹೋಗ್ಬೇಕಲ್ವ. ಸೊ ಇಡ್ಲಿ ರೆಡಿ ಮಾಡಿಟ್ಟಿದ್ದೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇವತ್ತಿನ ದಿನ ಈಗ ಹೋಯಿತು ನಂದು. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.